ಇವತ್ತು ಒಂದು ಮಿನಿ ಶಾರ್ಟ್ ವಿಡಿಯೋ ನೋಡಿ. ಬೆಳಗ್ಗೆ ಶಾಪ್ನ ನಮ್ಮ ಮೇಡಮ್ಮು ಕ್ಲೀನ್ ಮಾಡ್ತಾ ಇದ್ದಾರೆ, ಕಸ ಗುಡಿಸಿ. ನಮ್ಮ ನೆಕ್ಸ್ಟು ಬಂದು ಬಿಸ್ಕೆಟ್ ಹೇಗೆ ತಿನ್ನೋದು ಅಂತ ತೋರಿಸ್ತಿದ್ದಾಳೆ ನೋಡಿ. ಕದ್ದು ಮುಚ್ಚಿ ತಿನ್ನೋದು, ಪೆನ್ ತೊಗೊಂಡು ಚುಚ್ಚಿ ಓಪನ್ ಮಾಡ್ಕೊಂಡು ಬಿಸ್ಕೆಟ್ ಓಪನ್ ಮಾಡಿ ಕ್ರೀಮ್ ತಿಂದು ಬಿಸ್ಕೆಟ್ ನಮ್ಮ ಕೈ ಕೊಡ್ತಾಳೆ. ಈ ರೀತಿ ಬಿಸ್ಕೆಟ್ ಓಪನ್ ಮಾಡ್ಬೇಕಂತ ನೋಡಿ ಫ್ರೆಂಡ್ಸ್. ನಮಗೆ ಗೊತ್ತೇ ಇರಲಿಲ್ಲ ಇಷ್ಟು ದಿನ. ಇನ್ನೊಂದ್ಸತಿ ಏನೋ ಟ್ರೈ ಮಾಡ್ಬೇಕಂದ್ರೆ ಈ ರೀತಿ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರ್ತದಂತೆ. ಅದಕ್ಕೋಸ್ಕರ ಈ ಮಕ್ಳು ಹಂಗೇ ಮಾಡ್ತವೆ. ಇವತ್ತು ಏನೇನಾಗುತ್ತೆ ಅಂತ ಶೇರ್ ಮಾಡ್ಕೋತೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಿಂಪಲ್ಲಾಗಿ ಟೊಮೊಟೊ ರೈಸ್ ಮಾಡೋಕ್ಕೆ ಬೆಳ್ಳುಳ್ಳಿ ಸುಳ್ಳಿರಿ ಅಂತಂದರೆ ಅಪ್ಪ ಮಗಳಿಬ್ಬರು ಸುಲ್ಕೊಂಡು ಕೂತಿದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಪ್ಪ ಮಕ್ಕಳು ಸೇರಿಕೊಂಡು. ಸೂಪರ್ ಟೇಸ್ಟಿಯಾಗಿರೋ ಟೊಮೊಟೊ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋದು ನಾನೊಂದು 5 ಮಿಕ್ಸಿ ಜಾರ್ಗೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಆಗಲಿ ಒಣಮೆಣ್ಸಿನ್ಕಾಯಿ ಆಗಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇನ್ನೊಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಇನ್ನು ಬಿರಿಯಾನಿ ಮಸಾಲ ಏನೇನಿದ್ರು ಅವೆಲ್ಲ ಹಾಕೋಬೋದು. ಅದಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋ 2 ಈರುಳ್ಳಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕೋಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಜಜ್ಜಿರೋಗೆ ಶುಂಠಿ ಬೆಳ್ಳುಳ್ಳಿ ಹಾಕೋಬೇಕಾಗುತ್ತೆ. ಶುಂಠಿ ಹಾಕ್ಕೊಂಡಿಲ್ಲರೂ ಪರವಾಗಿಲ್ಲ, ಬೆಳ್ಳುಳ್ಳಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರಲಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ರುಬ್ಬಿರೋ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ. ನಾನು ಧನಿಯಾ ಪುಡಿ ತೊಗೊಂಡಿರೋದು. ಆಮೇಲೆ ದಿಲ್ಬರ್ 5 ರೂಪೀಸ್ದು ಗರಂ ಮಸಾಲ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದು ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ಆಯಿಲ್ ಟೊಮೊಟೊ ಎಲ್ಲ ಬೆಂದು ಮೇಲ್ಗಡೆ ಆಯಿಲೆಲ್ಲ ತೇಲೋವರೆಗೂ ಫ್ರೈ ಮಾಡಿಕೊಂಡು, ಆಮೇಲೆ ಮೇಲ್ಗಡೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು, ಬಿಸಿ ಬಿಸಿ ಅನ್ನ ಆದರೂ ಪರವಾಗಿಲ್ಲ, ಇಲ್ಲಾಂದರೆ ನೈಟ್ ಮಾಡಿರೋ ಅನ್ನ ಮಿಕ್ಕಿದೆ ಅಂದ್ರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ. ಒಟ್ನಾಗ ಟೇಸ್ಟ್ ಅಂದರೂ ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಗಂಟು ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಇದಕ್ಕೆ ಪಕ್ಕದಲ್ಲಿ ಬೇಕಿದ್ರೆ ಚಟ್ನಿ ಆಗಲಿ, ಇಲ್ಲಾಂದರೆ ಯಾವುದಾದ್ರು ಚಟ್ನಿ ಆಗಲಿ, ಇಲ್ಲ ಅಂದರೆ ಮೊಸರು ಬಜ್ಜಿ ಆಗಲಿ, ಇಲ್ಲಾಂದರೆ ಮೊಸರು ಆಗಲಿ ಹಾಕ್ಕೊಂಡು ತಿಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಳಗಡೆ ಸೀದೋದಂಗೆ ಆಗುತ್ತೆ. ಅದರಿಂದ ಸ್ವಲ್ಪ ಬಿಸಿ ಬಿಸಿನೇ ಮಾಡ್ಕೋಬೇಕಾಗುತ್ತೆ. ಯಾವುದೇ ಸಾಸ್ ಇಲ್ಲ, ಏನೂ ಇಲ್ದಂಗೆ ಟೊಮೊಟೊ ರೈಸು ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೂ ಖಾರ ನಂಗೆ ಕಮ್ಮಿ ಆಗಿದೆ ಅಂತ ಅಂದರೆ ಪೇಸ್ಟ್ ಹಾಕ್ಕೊಂಡಿರ್ತೀವಲ್ಲ ಅದೇ ಜಾಗದಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀವಿ. ಒಣಮೆಣ್ಸಿನ್ಕಾಯಿ ಜಾಗ ಬದಲಿಗೆ ಖಾರದ ಪುಡಿ ಹಾಕ್ಕೋಬೋದು. ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡ್ರೂ ಸಹ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ. ಖಾರದ ಪುಡಿ ಹಾಕ್ಕೊಂಡ್ರೆ ನಾವು ಖಾರದ ಪುಡಿ ತಿಂತೀವಿ ಅಂತ ಅಂದರೆ ನಾವು ಟೊಮೊಟೊ ಪೇಸ್ಟ್ ಮಾಡಿರ್ತೀವಲ್ಲ ಅದೇ ಜಾಗದಲ್ಲಿ ಮಸಾಲೆ ಎಲ್ಲ ಹಾಕ್ತೀವಲ್ಲ, ಧನಿಯಾ ಪುಡಿ ಅವೆಲ್ಲ ಅದೇ ಜಾಗದಲ್ಲಿ ಬೇಕಿದ್ದರೆ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿದೆ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. 5 ರೂಪಾಯಲ್ಲಿ ಕುರ್ಕುರೆ ಪ್ಯಾಕೆಟಲ್ಲಿ ಪ್ಲಾಸ್ಟಿಕ್ದು ರಬ್ಬರ್ದು ಇಲಿ ಬೊಂಬೆ ಬಂದಿದೆ ಅಂತೇಳಿ ಅವ್ರ ಅಪ್ಪನಿಗೆ ಎದುರಿಸ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್. ನಾವು ದೊಡ್ಡವ್ರು ಭಯ ಪಡ್ತೀವಿ ಅಂತಂದರೆ ಮಕ್ಳಿಗೆ ಇದು ಏನು ಸಂತೋಷ ಆಗುತ್ತೆ ಏನೋ ಗೊತ್ತಿಲ್ಲ, ಅಷ್ಟು ಸಂತೋಷ ಪಡ್ತಾ ಇದ್ದಾಳೆ ಇವತ್ತು ನಮ್ಮ ಹಸ್ಬೆಂಡ್ ಅವರು ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ದಕ್ಕೆ ಅವರೇ ಮಾಡ್ತಾಯಿದ್ದಾರೆ ಗುಲಾಬ್ ಜಾಮೂನ್. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್. ಈ ರೀತಿ ಫುಲ್ ರೆಡಿ ಆಗೋಗ್ಬಿಟ್ಟಿದೆ ಗುಲಾಬ್ ಜಾಮೂನ್. ಟೇಸ್ಟು ಸಹ ಚೆನ್ನಾಗಿದೆ. ಏನಂತ ಗೊತ್ತಿಲ್ಲ, ಅಷ್ಟೇ ಚೆನ್ನಾಗಿ ಲೇಡೀಸ್ ನಾವು ಮಾಡಿದ್ರು